ಓಕೆ, ನಾನು ಹೇಳ್ತಾ ಇದ್ದೆ ಓಪನಿಂಗ್ ಅಸೆಟ್ಸ್ ಅಲ್ಲಿ ಡೆಟಾರ್ಸ್ ಆಗ್ಲಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಗ್ಲಿ, ಪೆಟ್ಟಿ ಕ್ಯಾಶ್ ಆಗ್ಲಿ, ಇದು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ನಾವು ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನಾವು ಬರೀಬೇಕಾಗುತ್ತೆ. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಡಬಹುದು, ಕೊಡದೇ ಇರಬಹುದು. ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳಿ ಈಗ ನೆಕ್ಸ್ಟ್ ಕಂಟಿನ್ಯೂಯೇಷನ್. So today's discussion will be preparation of branch debtors and branch stock account. So ನಾವು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಬ್ರಾಂಚ್ ಅಕೌಂಟ್ ಜೊತೆಗೆ ಬ್ರಾಂಚ್ ಡೆಟಾರ್ಸ್ ಮತ್ತೆ ಬ್ರಾಂಚ್ ಸ್ಟಾಕ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಏನಕ್ಕೆ ಇದನ್ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, I just read out this. Sometimes opening balance and closing balance of debtors, credit sales and cash received from debtors may not be given in the problem. I repeat again. Sometimes opening balance and closing balance of debtors, credit sales and cash received from debtors may not be given in the problem. In order to ascertain the same, a total debtors account is prepared as follows. So ನಮಗೆ ಕೆಲವೊಂದ್ಸಲ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಗ್ಲಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಆಗ್ಲಿ, ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕೆಲವೊಂದ್ಸಲ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರಲ್ಲ. ಸೊ ಈ ಕೊಡದೇ ಇರೋ ಇನ್ಫಾರ್ಮೇಶನ್ ಅನ್ನ ನಾವು ಈ ತರ ಡೆಟಾರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ, ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ಲಿ ಅಥವಾ ಕ್ರೆಡಿಟ್ ಸೇಲ್ಸ್ ಆಗಿರ್ಲಿ ಅಥವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರ್ಲಿ ಕಂಡುಹಿಡಿಬೇಕು. ಗೆಟಿಂಗ್ ಮೈ ಪಾಯಿಂಟ್ ಎಲ್ರು? ಸೊ ನಾನು ಅವಾಗ್ಲೇ ಬ್ರಾಂಚ್ ಅಕೌಂಟ್ ತೋರಿಸಿದ್ದೆ. ಬ್ರಾಂಚ್ ಅಕೌಂಟ್ ಅಲ್ಲಿ ವಿ ರೆಕಾರ್ಡ್ ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್, ಓಪನಿಂಗ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್, closing value of assets, closing value of liabilities. Sometimes in the problem they may not give you the complete information to say either opening balance or closing balance or credit sales or cash received from debtors. In order to find out these missing factor, we need to prepare branch debtors account and branch stock account. Now I am discussing the branch debtors account. Why we prepare branch debtors account means we find opening balance or credit sales or closing balance depending upon the information available as per the problem. Now this is the format of petty cash account again to find out either opening balance or closing balance or cash used for branch expenses, like that. In the same way, branch stock account, either opening balance or closing balance or credit sales, whatever. So the thing is, first namige kottaga problem kottaga ನಾವು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್, ಅದೇ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ಯಾವಾಗ ಯಾವ ಇನ್ಫಾರ್ಮೇಶನ್ ಇರಲ್ಲ, ಫಸ್ಟ್ ಆ ಲೆಡ್ಜರ್ ನ ಪ್ರಿಪೇರ್ ಮಾಡಬೇಕು. Once we prepare the missed information, then we can easily prepare the branch account. Clear? ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು about this branch stock account or debtors account ಮತ್ತೆ about this branch account. ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಸರ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಯಾವುದು ಯಾವುದು ಸರ್ ಪೆಟ್ಟಿ ಕ್ಯಾಶ್ ಬುಕ್ ಫಾರ್ಮ್ಯಾಟ್ ತೋರಿಸಿದ್ರಲ್ಲ ಸರ್ ಅದು. ಐ ರಿಪೀಟ್ ಅಗೇನ್, ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ
ನಮಗೆ ಏನೇನ್ ಇನ್ಫಾರ್ಮೇಶನ್ ಗೊತ್ತಿರಬೇಕು ಅಂತ ಹೇಳಿದ್ರೆ ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್, ಓಪನಿಂಗ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್, ಕ್ಲೋಸಿಂಗ್ ಲಯಬಿಲಿಟೀಸ್, ಕ್ಲೋಸಿಂಗ್ ಅಸೆಟ್ಸ್. ಸೊ ಈ ಓಪನಿಂಗ್ ಅಸೆಟ್ಸ್ ಆಗ್ಲಿ ಓಪನಿಂಗ್ ಲಯಬಿಲಿಟೀಸ್ ಆಗ್ಲಿ ನಮಗೆ ಕಂಪ್ಲೀಟ್ ಆಗಿ ನಾವು ಡೆಟಾರ್ಸ್ ಮೆಥಡ್ ಅಲ್ಲಿ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ನಮಗೆ ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು, ಪೆಟ್ಟಿ ಕ್ಯಾಶ್ ಬುಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು, ಮತ್ತೆ ಸ್ಟಾಕ್ ಎಷ್ಟು ಉಳ್ಕೊಂಡಿದೆ ಅನ್ನೋದು ಇನ್ಫಾರ್ಮೇಶನ್ ಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಕೆಲವೊಂದ್ಸಲ ಪ್ರಾಬ್ಲಮ್ ಅಲ್ಲಿ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಅದನ್ನ ನಾವು ಆ ಇನ್ಫಾರ್ಮೇಶನ್ ನ ತಗೊಂಡು ಕೆಲವೊಂದ್ಸಲ ನಾವು ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಮತ್ತೆ ಬ್ರಾಂಚ್ ಸ್ಟಾಕ್ ಅಕೌಂಟ್ ಅಥವಾ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಬುಕ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಏನಕ್ಕೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಗ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗ್ಲಿ ಕ್ರೆಡಿಟ್ ಸೇಲ್ಸ್ ಆಗ್ಲಿ ಅಥವಾ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಆಗ್ಲಿ ಆ ಇನ್ಫಾರ್ಮೇಶನ್ ಯಾವ್ದು ಮಿಸ್ಸಿಂಗ್ ಇದೆ ಅನ್ನೋದನ್ನ ತಿಳ್ಕೊಂಡು ನಾವು ಏನ್ ಕಂಡು ಹಿಡಿಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಈ ಲೆಡ್ಜರ್ ನ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಈ ಬ್ರಾಂಚ್ ಡೆಟಾರ್ಸ್ ಆಗ್ಲಿ ಈ ಬ್ರಾಂಚ್ ಪೆಟ್ಟಿ ಕ್ಯಾಶ್ ಬುಕ್ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಬ್ರಾಂಚ್ ಸ್ಟಾಕ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತೆ, ಅಥವಾ ಈ ಡೆಟಾರ್ಸ್ ಅಕೌಂಟ್ ತಗೊಂಡ್ರೆ ಓಪನಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಡೆಟಾರ್ಸ್ ಅಥವಾ ಕ್ರೆಡಿಟ್ ಸೇಲ್ಸ್ ಏನಿರುತ್ತೆ ಆ ಇನ್ಫಾರ್ಮೇಶನ್ ಪ್ರಾಬ್ಲಮ್ ಪ್ರಕಾರ ನಾವೇನ್ ಕಂಡು ಹಿಡಿಬೇಕು ಅನ್ನೋದನ್ನ ನೋಡ್ಕೊಂಡು ಈ ಲೆಡ್ಜರ್ಸ್ ನ ಪ್ರಿಪೇರ್ ಮಾಡಬೇಕು. ಈ ಲೆಡ್ಜರ್ಸ್ ಪ್ರಿಪೇರ್ ಮಾಡಾದ್ಮೇಲೆ ನಾವು ಫೈನಲ್ ಆಗಿ ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ. ಕ್ಲಿಯರ್? ಎಸ್ ಸರ್. ಯಾರಿಗೇನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಈಗ ಇನ್ನೊಂದ್ಸಲ ಇದನ್ನೇ ಬೇರೆ ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮಗೆ ಕ್ಲೋಸಿಂಗ್ ಡೆಟಾರ್ಸ್ ಕೊಟ್ಟಿರ್ತಾರೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿರ್ತಾರೆ, ಓಪನಿಂಗ್ ಡೆಟಾರ್ಸ್ ಗೊತ್ತಿರಲ್ಲ. ಸೊ ನಾವು ಓಪನಿಂಗ್ ಡೆಟಾರ್ಸ್ ಕಂಡುಹಿಡಿಬೇಕಾಗುತ್ತೆ. ಯಾವಾಗ ಈ ತರ ಲೆಡ್ಜರ್ಸ್ ನ ಪ್ರಿಪೇರ್ ಮಾಡಿ. ಸೊ ಈ ತರ ಲೆಡ್ಜರ್ಸ್ ಪ್ರಿಪೇರ್ ಮಾಡಾದ್ಮೇಲೆ ನಾವು ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಸೊ ಯಾರಿಗೆ ಏನು ಡೌಟ್ಸ್ ಇಲ್ಲ ಅಂತ ಹೇಳಿ ಹೇಳಿದ್ರೆ ಒಂದ್ಸಲ ಈಗ 2 minutes ಟೈಮ್ ಕೊಡ್ತೀನಿ, ಒಂದ್ಸಲ ಈ ಫಾರ್ಮೆಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ನಿನ್ನೆ ಕಳಿಸಿರೋ ಪ್ರಾಬ್ಲಮ್ ಇದನ್ನ ಒಂದ್ಸಲ ಬರ್ದಿಲ್ಲ ಅಂತ ಹೇಳಿದ್ರೆ ಎಲ್ರು ಬರೀರಿ. ಐ ಜಸ್ಟ್ ಗಿವ್ ಯು 2 minutes ಟೈಮ್. ಇವಾಗ 10:17 ಆಗಿದೆ, 10:20ಗೆ ಶುರು ಮಾಡೋಣ. ಒಂದ್ಸಲ ಪ್ರಾಬ್ಲಮ್ ನ ಎಲ್ರು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಐ ವಿಲ್ ಸಾಲ್ವ್ ದಿಸ್. ಓಕೆನಾ? ಓಕೆ ಸರ್. ಫೈನ್.
ಓಕೆ, ಪ್ರಾಬ್ಲಮ್ ಓದ್ಕೊಂಡಿದ್ದೀರಾ? ಪ್ರಾಬ್ಲಮ್ ಓದಿದ್ದೀರಾ? Yes, sir. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಒಂದ್ಸಲ ನಾನು ಓದ್ಬಿಡ್ತೇನೆ. ಇದು ಕಾಣಿಸ್ತಿದೆ ಎಲ್ರಿಗೂ ಎಕ್ಸೆಲ್ ಶೀಟ್? ಕಾಣಿಸ್ತಿದೆ sir. From the following particulars relating to Mangalore branch for the year ending 31st March 2014, prepare branch account and other necessary accounts in the books of Head Office, Bangalore. Stock at branch on 1/4/2013, 8,900. Branch debtors 1/4/2013, 4,700. Petty cash at branch on 1/4/2013, 20 rupees. Goods sent to branch during the year 2013-14, 28,400. Cash sales during the year 13-14, 15,800. Credit sales during the year 13-14, 40,400. Cash received from debtors 37,900. Cash sent to branch for expenses, rent 2,000, salaries 6,000, petty cash 1,000. Stock at branch on 31st March 2014, 5,400. Petty cash at branch on 31st March 2014, 30 rupees. Goods returned by the branch, 800 rupees. So this is the problem. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಈ ಫಾರ್ಮೇಟ್ ಗೊತ್ತಿರಬೇಕು. ಓಕೆನಾ? ಈ ಫಾರ್ಮೇಟ್ ಅಲ್ಲಿ ನಮಗೆ ಯಾವ್ದಾದ್ರು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ವೋ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ವೋ ಫಸ್ಟ್ ಕಂಡುಹಿಡಿಯಬೇಕು. ಅಕಸ್ಮಾತ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಅವಾಗ ಈ ಅಕೌಂಟ್ಸ್ ನ ಫಸ್ಟ್ ಪ್ರಿಪೇರ್ ಮಾಡಬೇಕು. ಡೆಟಾರ್ಸ್ ಅಕೌಂಟ್ ಆಗಿರ್ಬೋದು, ಪೆಟ್ಟಿ ಕ್ಯಾಶ್ ಅಕೌಂಟ್ ಆಗಿರ್ಬೋದು, ಅಥವಾ ಸ್ಟಾಕ್ ಅಕೌಂಟ್ ಆಗಿರ್ಬೋದು. ಇದಿಷ್ಟನ್ನ ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಇವಾಗ ಪ್ರಾಬ್ಲಮ್ ಪ್ರಕಾರ ನಮ್ಮ ಹತ್ರ ಯಾವ್ದು ಓಪನಿಂಗ್ ಬ್ಯಾಲೆನ್ಸ್ ಇದೆ, ಯಾವ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಮಿಸ್ಸಿಂಗ್ ಏನು ಅಂತ ಹೇಳಿ ಫಸ್ಟ್ ನೋಡ್ಕೊಳ್ಳೋಣ. ಸೊ ಇವಾಗ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಬಂದ್ರೆ, ಓಪನಿಂಗ್ ಬ್ಯಾಲೆನ್ಸ್ ನಮಗೆ ಯಾವ್ದಾವ್ದು ಕೊಟ್ಟಿದ್ದಾರೆ ನೋಡಿ. ಸ್ಟಾಕ್ ಕೊಟ್ಟಿದ್ದಾರೆ, ಡೆಟಾರ್ಸ್ ಕೊಟ್ಟಿದ್ದಾರೆ, ಪೆಟ್ಟಿ ಕ್ಯಾಶ್ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ತಗೊಂಡ್ರೆ, ಸೊ ನಾವು 1/4/2013, 1/4/2013, 1/4/2013 ಇವನ್ನ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಹೇಳೋದು. ಸೊ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ 3 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಬಂದ್ರೆ ಇಲ್ಲಿ 31st ಮಾರ್ಚ್ ಅಂತ ಹೇಳಿ ಉಪಯೋಗಿಸಿರ್ತಾರಲ್ಲ ಆ ವರ್ಡ್. 31st ಮಾರ್ಚ್ ಬಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸ್ಟಾಕ್ ಇದೆ, ಡೆಟಾರ್ಸ್ ಕೊಟ್ಟಿಲ್ಲ, ಪೆಟ್ಟಿ ಕ್ಯಾಶ್ ಇದೆ. ಅಲ್ಲಿಗೆ ನಾವು ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕಂಡು ಹಿಡಿಯಬೇಕು. ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕಂಡು ಹಿಡಿದಾದ್ಮೇಲೆನೆ ನಾವು ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಆಗೋದು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? Yes, sir. Yes, sir. ಓಕೆ, ಇವಾಗ ನಾವು ಡೆಟಾರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ.
ಸೊ ಓಪನಿಂಗ್ ಡೆಟಾರ್ ಬಂದ್ರೆ ಅಸೆಟ್ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ ಡೆಬಿಟ್ ಅಲ್ಲಿ ಇರುತ್ತೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟಿದೆ ಓಪನಿಂಗ್ ಡೆಟಾರ್ಸ್ ಎಷ್ಟಿದೆ ಓಪನಿಂಗ್ ಡೆಟಾರ್ಸ್ 4,700. ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ಕ್ರೆಡಿಟ್ ಸೇಲ್ಸ್ ನಾವು ಫಾರ್ಮೆಟ್ ನೋಡ್ಬೇಕು. ಇಲ್ಲಿ ಫಾರ್ಮೆಟ್ ನೋಡ್ಬಿಟ್ಟೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಇಲ್ಲಿ ಫಾರ್ಮೆಟ್ ನೋಡಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೊಂಡಿದ್ದೀವಿ. ಕ್ರೆಡಿಟ್ ಸೇಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಮತ್ತೆ ಡೆಬಿಟ್ ಸೈಡ್ ತಗೊಳ್ಬೇಕು. ಎಷ್ಟಿದೆ ಕ್ರೆಡಿಟ್ ಸೇಲ್ಸ್ 40,400. ನೆಕ್ಸ್ಟ್ ಫಾರ್ಮೆಟ್ ನೋಡಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ಬರಿಬೇಕು. ಸೇಲ್ಸ್ ರಿಟರ್ನ್, ಬ್ಯಾಡ್ ಡೇಟ್ಸ್, ಡಿಸ್ಕೌಂಟ್ ಏನಾರು ಇತ್ತಂದ್ರೆ ಅದಿಷ್ಟನ್ನು ನಾವು ಕ್ರೆಡಿಟ್ ಸೈಡ್ ಬರಿಬೇಕು. ಈಗ ನಮಗೆ ಪ್ರಾಬ್ಲಮ್ ಅಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬೈ ಕ್ಯಾಶ್ ಆರ್ ಬ್ಯಾಂಕ್ ಎಷ್ಟಿದೆ ಅಮೌಂಟ್ 37,900. ಸೊ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಸಿಕ್ತು. ಕ್ರೆಡಿಟ್ ಸೇಲ್ಸ್ ಇನ್ಫಾರ್ಮೇಶನ್ ಏನಿತ್ತು ಅದನ್ನ ತಗೊಂಡಿದ್ದೇವಿ. ಸರಿನಾ? ನೆಕ್ಸ್ಟ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಏನಿದೆ ಅದನ್ನ ತಗೊಂಡಿದ್ದೇವಿ ನಾವು. ಈಗ ನೀವು ಇಲ್ಲಿ ನೋಡಿದ್ರೆ ಬೇರೆ ಏನಾದ್ರೂ ಇದೆಯಾ? ಕ್ಯಾಶ್ ಸೇಲ್ಸ್ ನೋಡಿ ಇಲ್ಲೆಲ್ಲೂ ತಗೊಂಡಿಲ್ಲ. ಆಯ್ತಾ? ಕ್ಯಾಶ್ ಸೇಲ್ಸ್ ಇಲ್ಲಿ ಬರಲ್ಲ, ಕ್ರೆಡಿಟ್ ಸೇಲ್ಸ್ ಮಾತ್ರ ಬರುತ್ತೆ. ಸೊ ಇನ್ನೇನು ಇನ್ಫಾರ್ಮೇಶನ್ ಇಲ್ಲ ಅಂತೇಳಿ ಹೇಳಿದ್ರೆ ಇವಾಗ ಈ ಲೆಡ್ಜರ್ ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ನಮಗೆ ಡಿಫರೆನ್ಸ್ ಎಷ್ಟು ಬರುತ್ತೆ ನೋಡೋಣ. 45,000 ನಮಗೆ 7,200 ಬರ್ತಕ್ಕಂಥದ್ದು ಬ್ಯಾಲೆನ್ಸ್. ಇದನ್ನ ನಾವು ಕ್ಲೋಸಿಂಗ್ ಬ್ಯಾಲೆನ್ಸಿಂಗ್ ಫಿಗರ್, ಇದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಹೇಳ್ತೇವೆ. ಕ್ಲಿಯರ್? ಯಾರಿಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಯಾರಿಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ. ಪ್ರಾಬ್ಲಮ್ ಪ್ರಕಾರ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಅಂದ್ರೆ ಅಸೆಟ್ಸ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಬಂದ್ರೆ ಸ್ಟಾಕ್ ಕೊಟ್ಟಿದ್ದಾರೆ, ಡೆಟಾರ್ಸ್ ಕೊಟ್ಟಿದ್ದಾರೆ, ಪೆಟ್ಟಿ ಕ್ಯಾಶ್ ಬುಕ್ ಕೊಟ್ಟಿದ್ದಾರೆ. ಅದೇ ತರ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ ಇಲ್ಲಿ ಸ್ಟಾಕ್ ಕೊಟ್ಟಿದ್ದಾರೆ, ಸ್ಟಾಕ್ ಇದೆ, ಪೆಟ್ಟಿ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಪೆಟ್ಟಿ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಅದಾದ್ಮೇಲೆ ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಇದನ್ನ ನಾವು ಕಂಡು ಹಿಡಿಯಲಿಕ್ಕೆ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ. ಈ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಫಾರ್ಮೆಟ್ ನಾವು ಫಾಲೋ ಅಪ್ ಮಾಡ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೊಳ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ಕೊಟ್ಟಿದಾರಲ್ವಾ 4,700, ಅದನ್ನ ಡೆಬಿಟ್ ಸೈಡ್ ತಗೊಂಡಿದ್ದೀನಿ. ಕ್ರೆಡಿಟ್ ಸೇಲ್ಸ್ ಮತ್ತೆ ಡೆಬಿಟ್ ಸೈಡ್ ತಗೊಳ್ಬೇಕು. ಇಲ್ಲಿ ಕ್ರೆಡಿಟ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿದೆ 40,400, ಅದನ್ನ ಇಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಏನಾದ್ರೂ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅನ್ನೋದು ಇತ್ತು ಅಂತ ಹೇಳಿದ್ರೆ ಕ್ಯಾಶ್ ರಿಸೀವ್ಡ್ ಇಲ್ಲಿದೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 37,900, ಅದನ್ನ ಇಲ್ಲಿಗೆ ತಗೊಂಡೆ. ಕ್ಯಾಶ್ ಸೇಲ್ಸ್ ಇಲ್ಲಿಗೆ ಬರೋದಿಲ್ಲ ಈ ಅಕೌಂಟ್ ಅಲ್ಲಿ. ಈ ಫಾರ್ಮೆಟ್ ಪ್ರಕಾರ ಕ್ಯಾಶ್ ಸೇಲ್ಸ್ ಬರೋದಿಲ್ಲ.
ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ರಿಟರ್ನ್ ಆಗ್ಲಿ, ಬ್ಯಾಡ್ ಡೇಟ್ಸ್ ಆಗ್ಲಿ, ಡಿಸ್ಕೌಂಟ್ ಇನ್ಫಾರ್ಮೇಶನ್ ಆಗ್ಲಿ ಕೊಟ್ಟಿಲ್ಲ. ಸೊ ಇವಾಗ ನಾವು ಟೋಟಲ್ ಮಾಡಿದ್ರೆ ಫಸ್ಟ್ ಯಾವ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ ನೋಡ್ತೀವಿ. ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ. ಸೊ ಫಸ್ಟ್ ಅಲ್ಲಿ ಟೋಟಲ್ ಮಾಡ್ಕೊಂಡು ಬ್ಯಾಲೆನ್ಸಿಂಗ್ ಮಾಡಿದಾಗ ನಮಗೆ 7,200 rupees ಬರುತ್ತೆ ಅಮೌಂಟ್. ಅದನ್ನ ಬ್ಯಾಲೆನ್ಸ್ ಫಿಗರ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಹೇಳ್ತೇವೆ. ಇದು ಬ್ರಾಂಚ್ ಡೆಟಾರ್ಸ್ ಆಯ್ತು. ಇನ್ನ ನಾವು ಇದಾದ ಮೇಲೆ ನಾವು ಪ್ರಿಪೇರ್ ಮಾಡ್ಬೇಕಾಗಿರೋದು ಬ್ರಾಂಚ್ ಅಕೌಂಟ್. ಇವಾಗ ಯಾರಿಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಸರ್ ಫಾರ್ಮೆಟ್ ಅಲ್ಲಿ ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಅಂತ ಇದೆಯಲ್ಲ ಸರ್, ಟು ಕ್ರೆಡಿಟ್ ಸೇಲ್ಸ್ ಗೆ ಕ್ರೆಡಿಟ್ ಸೇಲ್ಸ್ ಕಂಡುಹಿಡಿಬೇಕಂತ ಹೇಳಿ ಪ್ರಾಬ್ಲಮ್ ಅಲ್ಲಿ ಒಂದೊಂದ್ಸಲ ಏನಾಗುತ್ತೆ, ಎಕ್ಸಾಂಪಲ್ ಇಲ್ಲಿ ನಮಗೆ ಟೋಟಲ್ ಸೇಲ್ಸ್ ಅಂತ ಹೇಳಿ ಕೊಡ್ತಾರೆ. ಎಕ್ಸಾಂಪಲ್ 170,000. ಮತ್ತೆ ಅದರಲ್ಲಿ ಕ್ಯಾಶ್ ಸೇಲ್ಸ್ ಅಂತ ಹೇಳಿ ಕೊಡ್ತಾರೆ 30,000. ಈಗ ನಮಗೆ ಬೇಕಾಗಿರೋದು, ಈಗ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕ್ರೆಡಿಟ್ ಸೇಲ್ಸ್ ಇನ್ಫಾರ್ಮೇಶನ್ ಬೇಕು. ಸೊ ಟೋಟಲ್ ಸೇಲ್ಸ್ ಇಂದ ಕ್ಯಾಶ್ ಸೇಲ್ಸ್ ಲೆಸ್ ಆಯ್ತು ಅಂತ ಹೇಳಿದ್ರೆ ಬರ್ತಕ್ಕಂಥದ್ದು ಕ್ರೆಡಿಟ್ ಸೇಲ್ಸ್. ಬಿಕಾಸ್ ಟೋಟಲ್ ಸೇಲ್ಸ್ ಇಸ್ ಎ ಕಾಂಬಿನೇಷನ್ ಆಫ್ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಟೋಟಲ್ ಸೇಲ್ಸ್ ಇನ್ಕ್ಲೂಡ್ಸ್ ಕ್ಯಾಶ್ ಸೇಲ್ಸ್ plus credit sales. Out of total sales, cash sales amounts to 30,000. Balance of 40,000 will be considered as credit sales. So adane illi helirodu, total sales minus cash sales. ಯಾಕಂದ್ರೆ ನಮಗೆ ಬೇಕಾಗಿರೋದು ಕ್ರೆಡಿಟ್ ಸೇಲ್ಸ್. ಕ್ಲಿಯರ್? ಸರ್ ಕೇಳಬೇಕು. ಇದು ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಡೌಟ್ಸ್ ಗಳು ಇದ್ದೇ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ. ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಒಂದು ಇಶ್ಯೂ, ಇದು ಅಸೈನ್ಮೆಂಟ್ ನಾನು ಕೊಡ್ತಾ ಇರೋದು. ಇವಾಗ ನಿಮಗೆ ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಗೊತ್ತಿದೆ, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಗೊತ್ತಿದೆ. ಸೊ ಓಪನಿಂಗ್ ಅಸೆಟ್ಸ್ ಇಲ್ಲಿ ಬರೀತೀರಾ, ಕ್ಲೋಸಿಂಗ್ ಅಸೆಟ್ಸ್ ಇಲ್ಲಿ ಬರೀತೀರಾ. ಲಯಬಿಲಿಟೀಸ್ ಪ್ರಾಬ್ಲಮ್ ಅಲ್ಲಿ ಯಾವುದು ಇಲ್ಲ ನೋಡಿ, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಯಾವ್ದು ಲಯಬಿಲಿಟೀಸ್ ಕೊಟ್ಟಿಲ್ಲ. ಹಾಗಾಗಿ ನಿಮಗೆ ಓಪನಿಂಗ್ ಲಯಬಿಲಿಟೀಸ್ ಆಗ್ಲಿ ಕ್ಲೋಸಿಂಗ್ ಲಯಬಿಲಿಟೀಸ್ ಆಗ್ಲಿ ಬರೋದಿಲ್ಲ ಪ್ರಾಬ್ಲಮ್ ಅಲ್ಲಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಫಾರ್ಮೆಟ್ ಪ್ರಕಾರ ನೀವು ಬರೀತೀರಾ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಬರೀತೀರಾ. ಇನ್ನು ಉಳಿದಿರೋದು ಕ್ಯಾಶ್ ಸೇಲ್ಸ್ ಮತ್ತೆ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಯಾವ ತರ ಏನಿದೆ ಅನ್ನೋದು ನೋಡಿ ಇನ್ಫಾರ್ಮೇಶನ್ ಇದಕ್ಕೆ ಲೆಡ್ಜರ್ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ. ನಾಳೆ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮ್ಮ ಆನ್ಸರ್ ಸರಿ ಇದೆಯಾ ಸರಿ ಇಲ್ಲ ಅಂತ ಹೇಳಿ ಚೆಕ್ ಮಾಡೋಣ. ಓಕೆನಾ? ಓಕೆ ಸರ್. ನಾನು ನಿಮಗೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ಹೇಳಿದ್ದೇನೆ. ನಿಮಗೆ ಏನಂದ್ರೆ ಈ ಫಾರ್ಮೆಟ್ ಪ್ರಕಾರ ಈಗ ನೀವು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಈ ಫಾರ್ಮೆಟ್ ಪ್ರಕಾರ ಅಷ್ಟೇ. ಸೊ ಅದನ್ನ ನೋಡಿ ನೀವು ಏನ್ ಮಾಡಬೇಕು ಅಂತ ಹೇಳಿ. ಕ್ಲಿಯರ್? ಎಸ್ ಸರ್. ಓಕೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಅದರ್ವೈಸ್ ವಿ ವಿಲ್ ಕನ್ಕ್ಲೂಡ್ ಅವರ್ ಕ್ಲಾಸ್. ಸೊ ನಾನಿಲ್ಲಿ ಜಸ್ಟ್ ಒಂದ್ಸಲ ರಿಪೀಟ್ ಮಾಡ್ಬಿಡ್ತೇನೆ. ಈ ಪ್ರಾಬ್ಲಮ್ ಪ್ರಕಾರ ನಮಗೆ ಸ್ಟಾಕ್, ಡೆಟಾರ್ಸ್, ಪೆಟ್ಟಿ ಕ್ಯಾಶ್ ಬುಕ್, ಓಪನಿಂಗ್ ಬ್ಯಾಲೆನ್ಸ್ ಇದೆ. ಅದೇ ತರ ಕ್ಲೋಸಿಂಗ್ ಬ್ಯಾಲೆನ್ಸ್, ಸ್ಟಾಕ್, ಪೆಟ್ಟಿ ಕ್ಯಾಶ್ ಬುಕ್ ಇಲ್ಲ, ನಮಗೆ ಡೆಟಾರ್ಸ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಸೊ ನಮಗೆ ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕಂಡುಹಿಡಿಯಬೇಕು.
ಡೆಟಾರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕಂಡು ಹಿಡಿಬೇಕು ಅಂತೇಳಿ ಹೇಳಿದ್ರೆ ನಮಗೆ ಇಲ್ಲಿ ಫಾರ್ಮೆಟ್ ಇದೆ. ಈ ಫಾರ್ಮೆಟ್ ಪ್ರಕಾರ ನಾವು ಡೆಟಾರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಡೆಟಾರ್ಸ್ ಅಕೌಂಟ್ ಬಂದು ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ ಹೇಳ್ತೇವೆ. ಸೊ ಇಲ್ಲಿ ಡೆಬಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ 4700 ಕೊಟ್ಟಿದ್ದಾರೆ, ತಗೊಂಡಿದ್ದೇವೆ. ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ 40,400 ತಗೊಂಡಿದ್ದೇನೆ. ನೆಕ್ಸ್ಟ್ ಈ ಫಾರ್ಮೆಟ್ ಪ್ರಕಾರ ಕ್ಯಾಶ್ ಕಲೆಕ್ಷನ್ ಆರ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಹೇಳಿದೆ. ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಹೇಳಿದೆ 37,900. ಅದನ್ನ ಫಾರ್ಮೆಟ್ ಪ್ರಕಾರ ನೋಡಿದ್ರೆ ಕ್ರೆಡಿಟ್ ಸೈಡ್ ತಗೊಳ್ಬೇಕು. ಸೊ ಐ ಹ್ಯಾವ್ ಟೇಕನ್ ಇಟ್ ಆನ್ ಕ್ರೆಡಿಟ್ ಸೈಡ್. ಬೇರೆ ಸೇಲ್ಸ್ ರಿಟರ್ನ್ಸ್ ಆಗ್ಲಿ, ಬ್ಯಾಡ್ ಡೇಟ್ಸ್ ಆಗ್ಲಿ, ಡಿಸ್ಕೌಂಟ್ ಆಗ್ಲಿ ಇನ್ಫಾರ್ಮೇಶನ್ ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಇದನ್ನ ಟೋಟಲ್ ಮಾಡಿದ್ರೆ ಡೆಬಿಟ್ ಸೈಡ್ ಜಾಸ್ತಿ ಟೋಟಲ್ ಬರುತ್ತೆ. ಸೊ ಅದರ ಡಿಫರೆನ್ಸ್ ಅಮೌಂಟ್ 7,200 ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದ್ರೆ ಬ್ಯಾಲೆನ್ಸಿಂಗ್ ಅಮೌಂಟ್ ಕ್ಲೋಸಿಂಗ್ ಡೆಟಾರ್ಸ್ ಆಗುತ್ತೆ. ಸೊ ಈ ಕ್ಲೋಸಿಂಗ್ ಡೆಟಾರ್ಸ್ ಕಂಡು ಹಿಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಕ್ಲೋಸಿಂಗ್ ಡೆಟಾರ್ಸ್ ನಮಗೆ ಗೊತ್ತಾಯ್ತು. ಈ ಕ್ಲೋಸಿಂಗ್ ಡೆಟಾರ್ಸ್ ಕಂಡು ಹಿಡ್ಕೊಂಡಾದ್ಮೇಲೆ ನಮಗೆ ನಾವು ಈ ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ಲಿಕ್ಕೆ ನಮಗೆ ಓಪನಿಂಗ್ ಅಸೆಟ್ಸ್ ವ್ಯಾಲ್ಯೂಸ್ ಗೊತ್ತಾಗಿದೆ, ಕ್ಲೋಸಿಂಗ್ ಅಸೆಟ್ಸ್ ವ್ಯಾಲ್ಯೂ ಗೊತ್ತಾಗಿದೆ. ಈ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಲಯಬಿಲಿಟೀಸ್ ಆಗ್ಲಿ, ಓಪನಿಂಗ್ ಲಯಬಿಲಿಟೀಸ್ ಆಗ್ಲಿ ಕೊಟ್ಟಿಲ್ಲ. ನಾನು ನಿಮಗೆ ಹೇಳಿರೋದು ಈ ಫಾರ್ಮೆಟ್ ನೋಡ್ಕೊಂಡು ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅನ್ನ ಹಾಕೊಳ್ಳಿ, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಹಾಕೊಳ್ಳಿ, ಮತ್ತೆ ಇದರಲ್ಲಿ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ರೆ ಕ್ಯಾಶ್ ಸೇಲ್ಸ್ ತಗೊಳ್ಳಿ, ಗೂಡ್ಸ್ ಏನಾದ್ರು ರಿಟರ್ನ್ ಮಾಡಿದ್ರೆ ಗೂಡ್ಸ್ ರಿಟರ್ನ್ ನ ತಗೊಳ್ಳಿ. ಇದಿಷ್ಟನ್ನ ತಗೊಂಡು ಪ್ರಿಪೇರ್ ಮಾಡಿ ನಾಳೆ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ಇದು ಸಾಲ್ವ್ ಮಾಡಿದಾಗ ಸರಿ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡೋಣ. ಅರ್ಥ ಆಯ್ತಲ್ವಾ ಇವತ್ತಿನ ಕ್ಲಾಸು? ಸೊ ಯಾರಿಗೆ ಏನಾದ್ರು ಡೌಟ್ಸ್ ಇದ್ರೆ ಡೌಟ್ಸ್ ಕೇಳಿ, ಅದರ್ವೈಸ್ ಐ ವಿಲ್ ಕನ್ಕ್ಲೂಡ್ ಮೈ ಕ್ಲಾಸ್. ಸರ್ ಎಸ್ ಸರ್, ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಪೆಟ್ಟಿ ಕ್ಯಾಶ್ ಬುಕ್, ಕ್ರೆಡಿಟ್, ಡೆಟಾರ್ಸ್ ಅಥವಾ ಸ್ಟಾಕ್ ಕೊಟ್ಟಿದ್ದು ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಒಂದು ಮಿಸ್ ಆಗಿದ್ರೆ ಸೇಮ್ ಫಾರ್ಮೆಟ್ ಯೂಸ್ ಮಾಡ್ಬೇಕಾ? ಹಾ, ನಾನು ಹೇಳ್ತಾ ಇದ್ದೇನೆಲ್ಲ, ಇಲ್ಲಿ ಡೆಟಾರ್ಸ್ ಬಂದ್ರೆ ಈ ಫಾರ್ಮೆಟ್, ಪೆಟ್ಟಿ ಕ್ಯಾಶ್ ಬಂದ್ರೆ ಇದೇ ಫಾರ್ಮೆಟ್, ಸ್ಟಾಕ್ ಬಂದ್ರೆ ಈ ಫಾರ್ಮೆಟ್. ಸರ್, ಈಗ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಈಗ ಒಂದೇ ಫಾರ್ಮೆಟ್ ಸರ್ ಅದು? ಹೌದು. ಓಕೆ ಸರ್. ಅಂದ್ರೆ ಡೆಟಾರ್ಸ್ ಬಂದ್ರೆ ಈ ತರ ಫಾರ್ಮೆಟ್, ಸರಿನಾ? ಅಂದ್ರೆ ಟ್ರಾನ್ಸಾಕ್ಷನ್ಸ್ ಯಾವ ತರ ಬರುತ್ತೆ ಅಂತ ಹೇಳಿ. ಪೆಟ್ಟಿ ಕ್ಯಾಶ್ ಅಕೌಂಟಿಗೆ ಬಂದ್ರೆ ಯಾವ ತರ ಟ್ರಾನ್ಸಾಕ್ಷನ್ಸ್ ಎಲ್ಲಿ ಯಾವ ಸೈಡ್ ತಗೊಳ್ಬೇಕು ಅಂತ ಹೇಳಿ. ಅದೇ ತರ ಸ್ಟಾಕ್ ಅಕೌಂಟಿಗೆ ಬಂದ್ರೆ ಯಾವ ಟ್ರಾನ್ಸಾಕ್ಷನ್ ಯಾವ ಸೈಡ್ ತಗೊಳ್ಬೇಕು ಅಂತ ಹೇಳಿ. ಅರ್ಥ ಆಯ್ತಾ? ಎಸ್ ಸರ್. ನೆಕ್ಸ್ಟ್ ನೋಟ್ಸ್ ಬರೀಬೇಕು. ಈಗ ಕ್ಲಾಸ್ ಮುಗಿದಾದ್ಮೇಲೆ ಈ ಫಾರ್ಮೆಟ್ ಏನಿದೆ ಇದನ್ನ ನಾನು ಕಳಿಸ್ತೇನೆ. ಮತ್ತೆ ಈವ್ನಿಂಗ್ ಟೈಮಿಗೆ ಈ ಎಕ್ಸೆಲ್ ಶೀಟಿಗೆ 1 ಇಲ್ಲ 2 ಪ್ರಾಬ್ಲಮ್ ಆಡ್ ಆಗುತ್ತೆ. ಈ ಎಕ್ಸೆಲ್ ಶೀಟ್ ಅನ್ನ ನಾನು ಕಳಿಸ್ಕೊಡ್ತೀನಿ. ಆ ಪ್ರಾಬ್ಲಮ್ಸ್ ನೀವು ನೋಟ್ ಬುಕ್ ಅಲ್ಲಿ ಬರ್ಕೊಂಡು ಇಟ್ಕೋಬೇಕು. ಹೇಳಿದ್ದೇನೆ, ನೀವು ಬರ್ಕೊಳ್ದೆ ಹೋದ್ರೆ ಪ್ರಾಬ್ಲಮ್ ಅರ್ಥ ಆಗಲ್ಲ. ಕ್ಲಿಯರ್? Yes, sir. ಓಕೆ, ಐ ಕನ್ಕ್ಲೂಡ್ ಮೈ ಕ್ಲಾಸ್. ಸ್ವಲ್ಪ ಕೆಲವೊಂದು ಇನ್ಸ್ಟ್ರಕ್ಷನ್ ಅಂತ ಹೇಳಿ ಬಂದ್ರೆ, ಈಗ ನಿನ್ನೆ ಮೆಸೇಜ್ ಅಲ್ಲಿ ಹೇಳಿದ್ರಲ್ವಾ ಫೈಲ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿ. ಎಕ್ಸೆಲ್ ಆಗ್ಲಿ, ಇದು ಪವರ್ ಪಾಯಿಂಟ್ ಆಗ್ಲಿ, ಈ ತರ ಫೈಲ್ಸ್ ನಿಮ್ಮ ಮೊಬೈಲ್ ಅಲ್ಲಿ ಓಪನ್ ಆಗ್ಬೇಕು ಅಂತ ಹೇಳಿದ್ರೆ ಗೂಗಲ್ ಪ್ಲೇ ಸ್ಟೋರ್ ಇಂದ ನೀವು MS ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಇದು ಫೈಲ್ಸ್ ಗಳು ಡೌನ್ಲೋಡ್ ಆದ್ಮೇಲೆ ವ್ಯೂ ಮಾಡ್ಲಿಕ್ಕೆ ಆಗುತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ನಾನ್ ಕಳ್ಸೋ ಫೈಲ್ ಓಪನ್ ಆದ್ರೆ ಎಲ್ರಿಗೂ ಓಪನ್ ಆಗ್ಬೇಕು. ಕೆಲವರಿಗೆ ಓಪನ್ ಆಗುತ್ತೆ, ಕೆಲವರಿಗೆ ಓಪನ್ ಆಗಲ್ಲ. ಅಂದ್ರೆ ಯಾರಿಗೆ ಓಪನ್ ಆಗಲ್ಲ ಅವರು ಆ ಆಪ್ ಅನ್ನ ಡೌನ್ಲೋಡ್ ಮಾಡಿರಲ್ಲ. ಆಮೇಲೆ
ನಂದೊಬ್ಬಂದೇ ಅಂತಲ್ಲ, ಬೇರೆಯವರು ಸಹಿತ ನಿಮಗೆ ನೋಟ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಬೇರೆಯವರು ಕಳಿಸ್ತಾ ಇರ್ತಾರೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಫೈಲ್ಸ್ ಗಳು ಮೊಬೈಲ್ಗೆ ಬರೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ದಿನಗಳು ಕಳೆದಂಗೆ ನಿಮಗೆ ಹಳೆ ಫೈಲ್ಸ್ ಗಳು ಸಿಗಲ್ಲ. ಹಾಗಾಗಿ ಇದನ್ನ ನೋಟ್ಸ್ ಅಲ್ಲಿ ಬರೆದಿಟ್ಕೊಳ್ಳೋದು ತುಂಬಾ ಒಳ್ಳೇದು. ಐ ರಿಪೀಟ್ ಅಗೇನ್, ದಿನ ಪೂರ್ತಿ ಎಲ್ಲರೂ ಕಳಿಸ್ತಾ ಹೋಗ್ತಾರೆ ಫೈಲ್ಸ್. ನೀವು ಅದಕ್ಕೆ ಈ ಫೈಲ್ಸ್ ಕಳಿಸಿದಾಗ ಮಾತ್ರ ನೀವು ಟೈಮ್ ನೋಡ್ಕೊಂಡು ಕುತ್ಕೊಂಡು ನೋಟ್ಸ್ ಗೆ ಬರ್ಕೊಳ್ಳೋದು ಒಳ್ಳೇದು. ಅರ್ಥ ಆಯ್ತಾ? ನೆಕ್ಸ್ಟ್, ಗ್ರೂಪ್ಗೆ, ನಂದು ಯೂಟ್ಯೂಬ್ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೀವುಗಳು. ಯಾರಾಗಿಲ್ಲ ದಯವಿಟ್ಟು ಅವರಿಗೂ ಹೇಳಿ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ. ಇವತ್ತಿಂದ ಇದೇನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನಲ್ಲ, ಇದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನಂದು ಆಕ್ಚುಲಿ ವಿಡಿಯೋ ರೆಕಾರ್ಡಿಂಗ್ ಆಫ್ ಆಗಿತ್ತು ಇವತ್ತು ಕ್ಲಾಸಿಂದು, ಆಮೇಲೆ ರೆಕಾರ್ಡ್ ಮಾಡಿದ್ದೀನಿ. ಅದ್ರಲ್ಲಿ ಅರ್ಧ ಇನ್ಫಾರ್ಮೇಶನ್ ಮಾತ್ರ ಬರುತ್ತೆ ಇವತ್ತು, ಫುಲ್ ಇನ್ಫಾರ್ಮೇಶನ್ ಬರಲ್ಲ. ಸರಿನಾ? ಓಕೆ, ಥ್ಯಾಂಕ್ ಯು.